ಮುಖ್ಯಮಂತ್ರಿಗಳ ವಿರುದ್ಧ ಲೋಕಾಯುಕ್ತ ಕಚೇರಿಯಲ್ಲಿ ಈಗೇನೋ ಎಫ್ಐಆರ್ ರೆಡಿ ಆಗ್ತಾ ಇದೆ. ಆದರೆ ಎಫ್ಐಆರ್ ವಿಳಂಬ ಆಗಿದೆ ಅಂತ ದೂರುದಾರರ ಅಸಮಾಧಾನ. ಮತ್ತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿಎಂಗೆ ಸಮಯಾವಕಾಶ ಕೊಡೋದಕ್ಕೆ ಎಫ್ಐಆರ್ನಲ್ಲಿ ವಿಳಂಬ ಆಗ್ತಾ ಇದೆ. ಮೈಸೂರು ಲೋಕಾಯುಕ್ತ ಪೊಲೀಸರು ಸಿಎಂ ರಕ್ಷಣೆಗೆ ನಿಂತಿದ್ದಾರೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಆರೋಪವನ್ನ ಮಾಡಿದರು. ಲೋಕಾಯುಕ್ತ ಎಸ್ಬಿಐನ ಭೇಟಿ ಮಾಡೋ ನಿಟ್ಟಿನಲ್ಲಿ ಮೈಸೂರು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರದಂತಹ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಭೇಟಿ ಆಯ್ತಾ ಅಂತೇಳಿ? ಸರ್, ಭೇಟಿ ಮಾಡೋಕ್ಕೆ ಹೋದಾಗ ಅವ್ರ ಸಹಾಯಕರ ಮೂಲಕ ಮೊಬೈಲ್ನ ಈಚೆ ಇಟ್ಟು ಬನ್ನಿ ಅಂತೇಳಿ ನನಗೆ ಹೇಳ್ಸಿದ್ದಾರೆ. ಸೊ ಮೊಬೈಲ್ಗೆ ಹೆದರ್ಕೊಳ್ಳೋಂಥ ಅಧಿಕಾರನ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಅವ್ರ ಆಪ್ತ ಸಹಾಯಕರನ್ನು ಹೇಳಿ ಸ್ಪಷ್ಟವಾಗಿ ಈಚೆ ಬಂದಿದ್ದೀನಿ. ಒಂದು ಮೊಬೈಲ್ಗೆ ಹೆದರ್ಕೊಳ್ಳೋಂಥ ವ್ಯಕ್ತಿ ಸಿಎಂ ಹುದ್ದೆ ವಿರುದ್ಧ ಮೊಕದ್ದಮೆ ದಾಖಲು ಮಾಡ್ತಾರೆ, ಅವ್ರ ವಿರುದ್ಧ ತನಿಖೆ ಮಾಡಿ ನ್ಯಾಯ ಕೊಡಿಸೋದು ಇಲ್ಲೇ ಸ್ಪಷ್ಟ ಗೊತ್ತಾಗುತ್ತೆ. ಹಾಗಾಗಿ ಅವ್ರು ಭೇಟಿ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಈಚೆ ಬಂದಿದ್ದೀನಿ. ಅವರು ದುರುದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯನ ಕಾಪಾಡುವಂಥ ಎಲ್ಲ ಬುರ್ಹಾನ್ವಾಲೆ ನಾಟಕಗಳನ್ನ ಆಡ್ತಾ ಇದ್ದಾರೆ. ಸೊ ಇದನ್ನು ಮಾನ್ಯನೆಲ್ಲ ಗಮನಕ್ಕೆ ತಂದು ಅವ್ರ ವಿರುದ್ಧ ಪ್ರಕರಣ ದಾಖಲು ಮಾಡಿಸಿ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಂದರೆ ಏನು ವಿಡಿಯೋ ಚಿತ್ರೀಕರಣಕ್ಕೆ ಏನು ಅವಕಾಶ ಕೊಟ್ಟಿಲ್ಲ ಅಂತನಾ? ಸರ್, ವಿಡಿಯೋ ಚಿತ್ರೀಕರಣ ಮಾಡೋ ಅವಶ್ಯಕತೆ ನನಗಿಲ್ಲ ಸರ್. ನನ್ನ ಮೊಬೈಲ್ ನನ್ನ ಹತ್ರ ಇರಬೇಕಷ್ಟೇ. ನಾನು ಸ್ವತಂತ್ರ ಭಾರತದಲ್ಲಿದ್ದೀನಿ. ನಾನು ವಿಡಿಯೋ ಚಿತ್ರೀಕರಣ ಮಾಡ್ತೀನಿ, ಏನು ಮಾಡ್ತೀನಿ ಅದು ಅವ್ರಿಗೇನಕ್ಕೆ ಆಯ್ತು. ನಾನು ವಿಡಿಯೋ ಚಿತ್ರಣ ಮಾಡ್ತೀನಿ ಅಂತ ಚಿತ್ರೀಕರಣ ಅವ್ರಿಗೇನು ತೊಂದರೆ? ಅಲ್ಲಿ ಏನು ಅರ್ಥ? ಅವ್ರು ನನ್ನ ಜೊತೆ ತಪ್ಪಾಗಿ ನಡ್ಕೊಳ್ತಾರೆ, ಬೇರೆ ರೀತಿ ನಡ್ಕೊಳ್ತಾರೆ, ಬೇರೆ ರೀತಿ ಮಾತಾಡ್ತಾರೆ ಅನ್ನೋ ಭಯ ಅವ್ರಿಗೆ ಇರೋದ್ರಿಂದನೇ ಈ ಥರ ಮೊಬೈಲ್ ಈಚೆ ತರಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಹಿಂದೆ ಇದೆ ಅಂತ ಬಿಪಿನ್ ಗೋಪಾಲಕೃಷ್ಣ ಅಂತೇಳಿ ಏನು DGP ಆಗಿದ್ರು, ಅವರು ಮೈಸೂರಿಗೆ ಬಂದಾಗಲ್ಲ ಇಲ್ಲಿನ ಪೊಲೀಸರು ಇದೇ ಆರೋಪನ ನನ್ನ ವಿರುದ್ಧ ಮಾಡ್ತಿದ್ರು. ಸ್ನೇಹಮಯಿ ಕೃಷ್ಣ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡ್ಬರ್ತಾನೆ, ನಮಗೆ ಕೆಲಸ ಮಾಡೋಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಅವಾಗ ಅವರು ಅಧಿಕಾರಿಗಳಿಗೆ ಚೀಮಾರಿ ಹಾಕಿದ್ದಾರೆ. ಅವರು ವಿಡಿಯೋ ಚಿತ್ರೀಕರಣ ಮಾಡ್ಕೊಳ್ಳಿ, ಆಡಿಯೋ ಚಿತ್ರೀಕರಣ ನೀವು ಹಾಕಿದಿರ್ತೀರ, ನೀವು ಅವ್ನು ವಿಡಿಯೋ ಮಾಡ್ಕೊಳ್ತಾನೆ, ಆಡಿಯೋ ಮಾಡ್ಕೊಂಡು ಎದುರಿರ್ತಾರ ಅಂತಂದರೆ ನೀವು ಅವ್ನ ಜೊತೆ ಸರಿ ನಡ್ಕೊಳ್ತಾನೆ, ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ನಾನು ಸ್ನೇಹಮಯಿ ಕೃಷ್ಣನ್ಗೆ ಹೇಳ್ತೀನಿ, ನೀನು ಬರೀ ಮೊಬೈಲ್ ತೊಗೊಂಡು ಹೋಗಬೇಡ, ದೊಡ್ಡ ಕ್ಯಾಮ್ರಾನ ತೊಗೊಂಡೋಗಿ ಅವ್ರು ಮುಂದೆ ಇಟ್ಕೊಂಡು ಮಾತಾಡು ಅಂತ ಹೇಳ್ತೀನಿ ಅಂತ ಹೇಳ್ತಿದ್ರು. ಸೊ ಇದೆಲ್ಲ ಗೊತ್ತಾಗುತ್ತೆ. ಅದು ಗಂಡಸ್ತನ ಅಧಿಕಾರಿ ಮಾತಾಡೋಂಥ ಮಾತುಗಳು. ಇವರು ಒಂದು ಮೊಬೈಲ್ಗೆ ಎದುರು ಅಂತಂದರೆ ನಿಜಾಲ್ಕೊಂಡು ನಮಗೆ ಈ ದೇಶದ ನಾಚಿಕೆ ಆಗುತ್ತೆ ಸರ್. ಒಬ್ಬ ಪೊಲೀಸ್ ಅಧೀಕ್ಷಕ ಒಂದು ಮೊಬೈಲ್ಗೆ ಎದುರು ಅಂತಂದರೆ ಈ ದೇಶನ ದೇವರೇ ಕಾಪಾಡಬೇಕು. ಅಂದರೆ SP ಅವ್ರನ್ನ ಭೇಟಿ ಆಗಲಿಲ್ಲ ನೀವು ಆಗಿದ್ರಿ ಅಂತೇಳಿ? ಇಲ್ಲ ಸರ್, ಭೇಟಿ ಮಾಡೋ ಅವಶ್ಯಕತೆ ಕಂಡು ಬರಲಿಲ್ಲ. ಯಾಕೆಂದ್ರೆ ಹೇಳಿದ್ರೆ ಅವ್ನು ಮೊಬೈಲ್ಗೆ ಎದುರ್ಕೊಳ್ಳೋ ಅಧಿಕಾರಿ ಒಂದು CM ವಿರುದ್ಧ ಪ್ರಕರಣ ದಾಖಲು ಮಾಡ್ತಾರೆ ಅಂತ ನಂಬ್ಕೊಂಡ್ರೆ ನನ್ನಂಥ ಮೂರ್ಖದ ಇನ್ನೊಬ್ಬರೇ ಯಾರಿಲ್ಲ.